ಸ್ನೇಹಿತರೇ ನಮಸ್ಕಾರ. ನಾನು ರವೀಂದ್ರ ಜೋಶಿ. ಯಾರ್ಯಾರು ಪಕ್ಷವನ್ನು ಬಿಟ್ಟು ಹೋಗಬೇಕು ಅಂತ ಮಾಡಿದಿರೋ ಎಲ್ಲರೂ ಬಿಟ್ಟು ಹೋಗಿಬಿಡಿ. ನನ್ನ ಪಾಲಿಗೆ ನಾನು ಪಕ್ಷವನ್ನು ಮತ್ತೆ ಕಟ್ಟಲಿಕ್ಕೆ ಶುರು ಮಾಡ್ತೀನಿ, ಮರುಸ್ಥಾಪನೆ ಮಾಡ್ತೀನಿ. ಕಚೇರಿಯ ಸುಣ್ಣ ಬಣ್ಣ ಬಳಿಯುವ ಕೆಲಸಕ್ಕೆ ನಾನು ನಿರತಳಾಗ್ತೀನಿ. ಜೊತೆಗಿರೋರು ಇರ್ರಿ, ಉಳಿದವ್ರು ಯಾರು ಹೋಗಬೇಕು ಅಂತ ಮಾಡಿರಿ ಹೋಗಿಬಿಡ್ರಿ, ನನಗೆ ಅದ್ರ ಬಗ್ಗೆ ಏನು ಬೇಜಾರಿಲ್ಲ ಅಂತ ಮಮತಾ ಬೇಗಂ ಅವರು ನಿನ್ನೆ ಹೇಳಿಕೆಯನ್ನು ಕೊಟ್ಟಿದ್ದಾರೆ. ಬಹುಶಃ ತಾವು ಇದನ್ನು ಗಮನಿಸಿರ್ತೀರಿ ಅಂತ ಮಾಡಿದ್ದೀನಿ. ಒಬ್ಬ ವ್ಯಕ್ತಿ ಯಾವಾಗ ಈ ಮಾತನ್ನು ಹೇಳ್ತಾರೆ ಅಂದರೆ, ಎಲ್ಲರೂ ತನ್ನನ್ನು ತೊರೆದು ಹೋಗ್ತಾ ಇದ್ದಾರೆ ಅನ್ನುವಂಥ ಅನಾಥ ಪ್ರಜ್ಞೆ ಕಾಡಲಿಕ್ಕೆ ಶುರು ಮಾಡ್ತದಲ್ಲ, ಆವಾಗ ಇಂಥ ಮಾತುಗಳು ಶುರು ಆಗ್ತವೆ. ಯಾರ್ಯಾರು ಹೋಗ್ತಾ ಇದ್ದೀರಿ, ಹೋಗ್ರಿ ನೀವು ಅಂತ ಯಾವಾಗ ಹೇಳ್ತಾರೆ? ಎಲ್ಲರೂ ಚದರಿ ಹೋದ ಸಂದರ್ಭದಲ್ಲಿ ಯಾವಾಗ ಏಕಾಂಗಿತನ ಕಾಡತ್ತೋ ಆವಾಗ ವ್ಯಕ್ತಿ ಹೋಗ್ರಿ ನಾನು ಆಮೇಲೆ ನೋಡ್ಕೋತೀನಿ ಅಂತಾರಲ್ಲ, ಹಂಗೆ ಆ ರೀತಿ ಹೇಳ್ತಾ ಇದ್ದಾರೆ. ನೋಡಿ, ಚುನಾವಣೆಯಲ್ಲಿ ಎಷ್ಟೋ ಪಕ್ಷಗಳು ಗೆಲ್ತವೆ, ಎಷ್ಟೋ ಪಕ್ಷಗಳು ಸೋಲ್ತವೆ. ಸೋತಿರುವ ಪಕ್ಷಗಳು ಯಾವಿದ್ದಾವೆ, ಅದನ್ನು ಬಿಟ್ಟು ಎಲ್ಲರೂ ಹೊರಟು ಹೋದರು, ಅದರ ಪಕ್ಷವನ್ನು ಮತ್ತೆ ಮರುಹುಟ್ಟು ಅದರದು ಮತ್ತೆ ಅದನ್ನು ಪಕ್ಷದ ಕಚೇರಿಯಿಂದ ಹಿಡಿದು ಕಟ್ಟಿ ಬೆಳೆಸಬೇಕು ಅನ್ನುವಂಥ ಪರಿಸ್ಥಿತಿ ಎಲ್ಲಿಯಾದರೂ ಬಂದದ್ದು ನೀವು ಕೇಳಿದ್ದೀರಾ? ಸಾಧ್ಯವೇ ಇಲ್ಲ. ಚುನಾವಣೆ ಆಗ್ತದೆ, ಚುನಾವಣೆ ಅದಕ್ಕೂ ಯಾಕೆ ಸೋತಿದ್ದೀವಿ ಅನ್ನುವಂಥ ವಿಮರ್ಶೆ ನಡೆಯುತ್ತೆ. ವಿಮರ್ಶೆ ನಡೆದಾದ್ಮೇಲೆ ಎಲ್ಲಿ ತಪ್ಪಾಗಿದೆ ಅಂತ ತಿದ್ಕೋಬೇಕು. ಇಲ್ಲಿ ಹಂಗಲ್ಲ. 15 ವರ್ಷದ ದುರಾಡಳಿತದ ನಂತರ ಯಾರು ಗೂಂಡಾಗಿರಿ ಮಾಡಿ ಇಡೀ ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆಯನ್ನು ಸೃಷ್ಟಿಸಿದ್ರು, ಯಾರ ಧೈರ್ಯದ ಮೇಲೆ ಈ ಕೆಲಸ ಮಾಡ್ತಾಯಿದ್ರು, ಮಮತಾ ಬೇಗಂ, ಅಭಿಷೇಕ್ ಬ್ಯಾನರ್ಜಿ ಅವರ ಧೈರ್ಯದ ಮೇಲೆ ಈ ಕೆಲಸ ಮಾಡ್ತಾಯಿದ್ರು, ಅಂಥವರೇ ಈಕೆಯನ್ನು ತೊರೆದು ಹೋಗ್ತಾ ಇದ್ದಾರೆ. ಅದು ದೊಡ್ಡ ಸಮಸ್ಯೆ ಆಗಿರೋದು. ನೋಡಿ, ಇವತ್ತಾಗಲೇ 18ನೇ ತಾರೀಕು ಚುನಾವಣೆ ಫಲಿತಾಂಶ ಬಂದು 14 ದಿವಸಗಳಾದವು, 15 ದಿವಸ. ಮೇ 4ನೇ ತಾರೀಕು ಬಂತು. 5 ರಾಜ್ಯಗಳ ಚುನಾವಣೆ ನಡೆದಿದೆ. 4 ರಾಜ್ಯ, 1 ಕೇಂದ್ರಾಡಳಿತ ಪ್ರದೇಶ. ಯಾವ ಚುನಾವಣೆಯ ಫಲಿತಾಂಶದ ಬಗ್ಗೆಯೂ, ಯಾವ ಹೊಸ ಸರ್ಕಾರದ ಬಗ್ಗೆಯೂ ಇಷ್ಟೊಂದು ಕುತೂಹಲ ಉಳಿದಿಲ್ಲ, ಇಷ್ಟು ರೋಮಾಂಚಕರವಾಗಿಲ್ಲ ಮತ್ತು ಇಷ್ಟು ಸುದ್ದಿ ಆಗ್ತಾ ಇಲ್ಲ. ಅಸ್ಸಾಂನಲ್ಲಿ ಕೂಡ ಇದಕ್ಕಿಂತ ಕೆಟ್ಟ ಪರಿಸ್ಥಿತಿಯ ಮಧ್ಯೆ ಹಿಮಂತ ಬಿಸ್ವ ಶರ್ಮಾ ಚುನಾವಣೆಯನ್ನು ಗೆದ್ದುಕೊಂಡ್ಬಂದಿದ್ದಾರೆ. ಜೊತೆಗೆ ಮತ್ತೆ ಅಧಿಕಾರವನ್ನು ಶುರು ಮಾಡಿದ್ದಾರೆ, ಪ್ರಮಾಣ ವಚನ ಸ್ವೀಕಾರ ಮಾಡಿ. ಅಸ್ಸಾಂ ಬಗ್ಗೆ ನಾವು ಮಾತಾಡ್ತಾ ಇಲ್ಲ. ತಮಿಳುನಾಡಿನಲ್ಲಿ ನೆನಗುದಿಗೆ ಬಿದ್ದಂಥ ಸರ್ಕಾರ, ಅದರ ಕುರಿತಾಗಿಯೂ ಕೂಡ ಇಷ್ಟೊಂದು ಜಿಜ್ಞಾಸೆಗಳಿಲ್ಲ ಮತ್ತು ಇಷ್ಟು ವಿವಾದಗ್ರಸ್ತವಾಗಿ ಭಾಳ ದೊಡ್ಡ ಮಟ್ಟದಲ್ಲಿ ಸುದ್ದಿ ಆಗ್ತಾ ಇಲ್ಲ. ನಡೆದ ಬೆಳವಣಿಗೆಯ ಬಗ್ಗೆ ವರದಿ ಮಾಡ್ತೀವಿ, ಆದರೆ ಈ ಮಟ್ಟಿನ ಭಾಳ ದೊಡ್ಡದಾದಂಥ ರೋಚಕವಾದಂಥ ಏನೋ ದೊಡ್ಡ ಘನಂದಾರಿ ಸಾಧನೆ ಅನ್ನುವಂಥದ್ದೇನು ಅಲ್ಲಿ ವ್ಯತ್ಯಾಸ ಆಗಿಲ್ಲ. ಕೇರಳ ತಗೊಳ್ರಿ, ಕೇರಳದಲ್ಲಿ ವಿ ಡಿ ಸತೀಶನ್ ಪ್ರಮಾಣ ವಚನ ಸ್ವೀಕಾರ ಮಾಡಿದ್ರಾ ಇಲ್ವಾ ಅಂತ ಯಾರಿಗೂ ಗೊತ್ತೇ ಇಲ್ಲ. ಪಾಂಡಿಚೇರಿಯ ಬಗ್ಗೆ ಅಂತೂ ಮಾತಾಡಲೇಬೇಕಾಗಿಲ್ಲ. ಹಂಗಿದ್ದಾಗ ಪಶ್ಚಿಮ ಬಂಗಾಳದ ಬಗ್ಗೆ ಈ ವಿಶೇಷತೆ ಯಾಕೆ? ಯಾವ ಪಶ್ಚಿಮ ಬಂಗಾಳದ ಬಗ್ಗೆ ಈ ದೇಶದ ಯಾವ ನಾಗರಿಕನೂ ಕೂಡ ಮಾತೇ ಆಡ್ತಾ ಇರಲಿಲ್ಲವೋ ಅಂಥ ಪಶ್ಚಿಮ ಬಂಗಾಳದ ಬಗ್ಗೆ ಇಷ್ಟೊಂದು ಚರ್ಚೆ ಯಾಕೆ? ಯಾಕೆಂದರೆ ಪಶ್ಚಿಮ ಬಂಗಾಳ ಕೇವಲ ಒಂದು ರಾಜ್ಯವಲ್ಲ, ಪಶ್ಚಿಮ ಬಂಗಾಳದ ಮೇಲೆ 4 ರಾಷ್ಟ್ರಗಳ ಕಣ್ಣಿದೆ. ಯಾವ ರಾಷ್ಟ್ರದ ಕಣ್ಣಿದೆ? ಒಂದು ಪಕ್ಕದಲ್ಲಿರುವಂಥ ಬಾಂಗ್ಲಾದೇಶ, ನೇರವಾದಂಥ ಹಣಾಹಣಿ ಇರುವಂಥ ಬಾಂಗ್ಲಾದೇಶ. ಯಾವ ರಾಷ್ಟ್ರವನ್ನು ನಾವು ಕಟ್ಟಿಕೊಟ್ಟಿದ್ದೆವೋ ಯುದ್ಧ ಮಾಡಿ, ಅಂಥ ರಾಷ್ಟ್ರ ನಮ್ಮ ಮೇಲೆ ಹದ್ದುಗಣ್ಣು ಇಟ್ಕೊಂಡು ಕೂತಿದೆ. ಮತ್ತೊಂದು ಕಡೆ ಚೈನಾ ಕಾಯ್ತಾ ಕೂತಿದೆ ಬಾಂಗ್ಲಾದೇಶದ ಬೆಳವಣಿಗೆಗಳಿಗೆ. ಈ ಕಡೆ ನೋಡಿದರೆ ಅಮೇರಿಕಾ ಈಗ ಡೀಲ್ ಬೇರೆ ಮಾಡ್ಕೊಂಡಿದ್ದಾರೆ. ಬಾಂಗ್ಲಾ US ನೇವಲ್ ಡೀಲ್ ಆಗಿದೆ, ನೇವಲ್ ಟೈಅಪ್. ನೋಡಿ ಹೇಗಿದೆ, ಎಲ್ಲಿಯ ಅಮೇರಿಕಾ, ಎಲ್ಲಿಯ ಬಾಂಗ್ಲಾದೇಶ, ಇಲ್ಲಿಗೆ ನೇವಲ್ ಟೈಅಪ್ಪು. ನಮ್ಮ ಚಟ್ಗಾಂವ್ ಇದೆಯಲ್ಲ ಬಾರ್ಡರ್ನಲ್ಲಿ, ನಮಗೆ ಸೇರಿದ್ದೆ ಆ್ಯಕ್ಚುಲಿ ಅದು. ಅಲ್ಲಿ ಅಮೇರಿಕೆಯ ಸೈನ್ಯದವರು ಇನ್ನು ತಮ್ಮ ಎಲ್ಲ ಸೈನ್ಯವನ್ನು ತಗೊಂಡು ಓಡಾಡಲಿಕ್ಕೆ ಶುರು ಮಾಡ್ತಾರೆ. ಅಂದರೆ ವಾಷಿಂಗ್ಟನ್ ಬಂದು ಪಶ್ಚಿಮ ಬಂಗಾಳದ ಬಾಗಲಲ್ಲಿ ಬಂದು ಕೂತ್ಕೊಂಡಿದೆ. ಇನ್ನು ಪಾಕಿಸ್ತಾನವಂತೂ ಸೈ. ನೋಡಿ, ಶೇಖ್ ಹಸೀನಾ ಇರೋವರೆಗೂ ಅಲ್ಲಿಯ ಎಲ್ಲ ಅಧಿಕಾರಿಗಳು, ಎಲ್ಲ ಮಂತ್ರಿಗಳು ಭಾರತದ ಜೊತೆ ಮಾತುಕತೆ ನಡೆಸೋರು, ಆಮೇಲೆ ಸೌಹಾರ್ದಯುತವಾಗಿ ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ನಮ್ಮಿಂದ ಸಹಾಯ ಪಡೆಯೋರು. ಯಾವಾಗ ಶೇಖ್ ಹಸೀನಾನ ಕೆಳಗಿಳಿಸಿ ಮೊಹಮ್ಮದ್ ಯೂನುಸ್ ಬಂದು ಕೂತ್ನೋ, ಯಾವ ಅಮೇರಿಕಾ ಅಲ್ಲಿ ಪಲ್ಲಟ ಮಾಡಿತು ಅಧಿಕಾರವನ್ನು, ಅವತ್ತಿನಿಂದ ಇವತ್ತರೆಗೂ ಬಾಂಗ್ಲಾದೇಶ ನಮ್ಮ ಶತ್ರುವಿನ ಹಾಗೆ ನೋಡ್ತಾ ಇದೆ. ನಮ್ಮ ಹಿಂದೂಗಳ ನಿರಂತರವಾದಂಥ ನರಮೇಧವನ್ನು ಮಾಡ್ತಾ ಇದೆ. ಅಲ್ಲಿಂದ ಯಾವುದೇ ಸಚಿವ ಇಲ್ಲಿ ನಿಯೋಗವನ್ನು ತರೋದಿಲ್ಲ, ನಮ್ಮ ಜೊತೆ ಮಾತುಕತೆ ಪ್ರಶ್ನೆಯೇ ಬರೋದಿಲ್ಲ.
ನಮ್ಮಿಂದ ಪವರನ್ನು ಪಡೆಯುವಂಥ, ವಿದ್ಯುತ್ತನ್ನು ಪಡೆಯುವಂಥ, ನಮ್ಮಿಂದ ಕಾಯಿಪಲ್ಯ ತರಕಾರಿಗಳನ್ನು ತರಿಸಿಕೊಳ್ಳುವಂಥ ಬಾಂಗ್ಲಾದೇಶ ಪಾಕಿಸ್ತಾನದ ಜೊತೆ ಮಾತುಕತೆಯನ್ನು ನಡೆಸುತ್ತೆ. ಅಲ್ಲಿಯ ನಿಯೋಗ ಪಾಕಿಸ್ತಾನಕ್ಕೆ ಹೋಗುತ್ತೆ. ಪಾಕಿಸ್ತಾನ ಬಾಂಗ್ಲಾದೇಶದ ಮೂಲಕ ಭಾರತದ ವಿರುದ್ಧ ಷಡ್ಯಂತ್ರವನ್ನು ಮಾಡ್ತಾ ಕೂಡುತ್ತೆ. ಹೀಗಾಗಿ ಇದು ಕೇವಲ ಮಮತಾ ಬೇಗಂ ಅವರನ್ನು ಸೋಲಿಸಲಿಕ್ಕಾಗಿ, ಪರಾಭವಗೊಳಿಸಲಿಕ್ಕಾಗಿ, ಅಥವಾ ಆಕೆ ಅಧಿಕಾರದಿಂದ ವಂಚಿತರನ್ನಾಗಿ ಮಾಡಲಿಕ್ಕಾಗಿ, ಅಥವಾ TMC ಇರಲಾರ್ದಂಗೆ ಮಾಡಲಿಕ್ಕಾಗಿ ಮಾಡಿದ ಚುನಾವಣೆ ಅಲ್ಲ. ಭಾರತ ದೇಶದ ಮೇಲೆ ಗಣ್ಣು ಇಟ್ಕೊಂಡು ಕೂತಿರುವಂಥ 4 ರಾಷ್ಟ್ರಗಳಿಂದ ತನ್ನ ತಾನು ಮನೆಯನ್ನು ಭದ್ರಪಡಿಸಿಕೊಳ್ಳಲಿಕ್ಕೆ ಮಾಡಿದಂಥ ಅತಿ ದೊಡ್ಡದಾದಂಥ ಯಜ್ಞ ಇದು. ಇಷ್ಟು ಸೂಕ್ಷ್ಮವಾಗಿ ಯಾರೂ ಆಲೋಚನೆಯನ್ನೇ ಮಾಡೋದಿಲ್ಲ. 1947ರ ಸ್ವಾತಂತ್ರ್ಯ ಬಂತು ಭಾರತ ದೇಶಕ್ಕೆ. ಅದಾದ ಮೇಲೆ ಅವಾಗ ಯಾರ್ಯಾರು ಸ್ವಾತಂತ್ರ್ಯ ಹೋರಾಟಗಾರರಿದ್ರಲ್ಲ ಅವರೆಲ್ಲ ಎಷ್ಟು ಸಂಭ್ರಮಿಸಿದರು ಅಂದರೆ, ಅಯ್ಯೋ ನಮ್ಮ ಮೇಲಿದ್ದಂಥ ಭಾಳ ದೊಡ್ಡದಾದಂಥ ದುರಾಡಳಿತ, ನಮ್ಮ ಗುಲಾಮಿತನ ಎಲ್ಲ ಹೊರಟೋಯ್ತು ಅಂತ ಸಂಭ್ರಮ ತಿಂಗಳುಗಟ್ಟಲೆ. ಅದೇ ಸ್ಥಿತಿ ಪಶ್ಚಿಮ ಬಂಗಾಳದಲ್ಲಿ ಈಗ ನಡೀತಾ ಇದೆ. ನೀವು ಅದರ ವಿಡಿಯೋಗಳನ್ನ, ನಮಗಿಲ್ಲಿ ಕಾಪಿರೈಟ್ ಆ್ಯಕ್ಟ್ ಬರೋದರಿಂದ, ಕಾಪಿರೈಟ್ ಇರೋದರಿಂದ ನಾವು ಆ ವಿಡಿಯೋಗಳನ್ನ ನಿಮ್ಗೆ ಹಾಕ್ಲಿಕ್ಕೆ ಆಗೋದಿಲ್ಲ. ಇಲ್ಲದೆ ಹೋದರೆ ಎಲ್ಲವನ್ನು ನಿಮಗೆ ಸಚಿತ್ರವಾಗಿ ತೋರಿಸ್ಬಿಡ್ತಿದ್ದೆ, ವಿಡಿಯೋ ಸಹಿತ ತೋರಿಸ್ತಿದ್ದೆ. ಹೇಗೆ ಸಂಭ್ರಮಿಸ್ತಾ ಇದ್ದಾರೆ ಜನ ಅಂದರೆ, ಇದು ಪಕ್ಷಕ್ಕೆ ಸೀಮಿತವಾದದ್ದಲ್ಲ, ಅಥವಾ ಭಾರತೀಯ ಜನತಾ ಪಾರ್ಟಿ ಗೆದ್ದಿದ್ದಕ್ಕೋಸ್ಕರ ಈ ರೀತಿಯಾದಂಥ ದೊಡ್ಡದಾದಂಥ ವಿಜಯೋತ್ಸವ ಅಲ್ಲ. ಯಾವ ಗುಲಾಮಿತನದಿಂದ, ಯಾವ ದೌರ್ಬಲ್ಯ, ಇದು ದಬ್ಬಾಳಿಕೆಯಿಂದ, ಯಾವ ದೌರ್ಜನ್ಯದಿಂದ ನಾವು ನರಳಿ ಹೋಗ್ತಾ ಇದ್ದೀವೋ ಅದರಿಂದ ನಮ್ಮನ್ನು ಪಾರು ಮಾಡಿದ್ರಲ್ಲ ಸಾಕು ಅಂತ ಸಂಭ್ರಮ. ಸೋನಾಗಚ್ಚಿಗಿಂತ ಅತಿ ಹೆಚ್ಚು ಪ್ರಚಾರದಲ್ಲಿರೋದು ಮತ್ತು ಅತಿ ಹೆಚ್ಚು ಆಕರ್ಷಣೆ ಕೇಂದ್ರ ಆಗಿರೋದು ಶಾಂತಿನಿಕೇತನದಲ್ಲಿರುವಂಥ ಅಭಿಷೇಕ್ ಬ್ಯಾನರ್ಜಿ ನಿವಾಸ. ಅಲ್ಲಿಂತೂ ಸೆಲ್ಫಿ ತಕ್ಕೋತಾರೆ ಜನ ಅಂದರೆ, ಆ ಪ್ರದೇಶಕ್ಕೆ ಹೋಗಲಿಕ್ಕೆ ಜನರಿಗೆ ನಿಷೇಧ ಇತ್ತು ಅಂದರೆ ಎಲ್ಲರೂ ಯೋಚನೆ ಮಾಡಿರನ್ರಿ ನೀವು. ಸ್ಕ್ಯಾನರ್ಗಳನ್ನು ಇಡಲಾಗಿತ್ತು. ಈ ಏರ್ಪೋರ್ಟಲ್ಲಿ ಒಳಗಡೆ ಹೋದ್ರೆ ಲಗೇಜ್ ಹಾಕಿ ಆ ಕಡೆ ಹೊರಗಡೆ ಬರಬೇಕಲ್ಲ, ಆ ರೀತಿಯಾದ ಸ್ಕ್ಯಾನರ್ಗಳು, ಸುತ್ತಲೂ ಪೊಲೀಸ್ ಬಂದೋಬಸ್ತು. ಆ ಪ್ರದೇಶದಲ್ಲಿ ಯಾರು ಓಡಾಡಂಗಿಲ್ಲ. ಯಾವ ತೀಸ್ಮಾರ್ ಖಾನ್ ಇದ್ದಾರೆ ಅಲ್ಲಿ, ಅವನ ಸಾಂವಿಧಾನಿಕವಾದಂಥ ಸ್ಟೇಟಸ್ ಏನು ಹೇಳ್ರಿ. ಇದೆಲ್ಲವನ್ನು ಸಹಿಸ್ಕೂತಿದ್ರು, ಇದೆಲ್ಲವೂ ಅವ್ರಿಗೆ ಕಾಣಿಸ್ತಾ ಇತ್ತು. ಹಾಗಾದರೆ ಇದು 2021ರಿಂದ 2026ವರೆಗೂ ಹಾಗಾದರೆ ಭಾರತೀಯ ಜನತಾ ಪಾರ್ಟಿ ಈ ದೇಶದಲ್ಲಿ ಭಾಳ ದೊಡ್ಡ ಮಟ್ಟದ ಕೆಲಸ ಮಾಡಿಬಿಟ್ಟಿದೆಯಾ? ನರೇಂದ್ರ ಮೋದಿ ಬಗ್ಗೆ ಅಷ್ಟೊಂದು ವಿಶ್ವಾಸ ಜನರಿಗೆ ಬಂದುಬಿಟ್ಟಿದೆಯಾ? ನರೇಂದ್ರ ಮೋದಿ ಬಗ್ಗೆ ಅಷ್ಟು ನಂಬಿಕೆ ಬಂದುಬಿಟ್ಟಿದೆಯಾ ಪಶ್ಚಿಮ ಬಂಗಾಳ ಜನರಿಗೆ? ಆವಾಗಲೂ ಅದೇ ನರೇಂದ್ರ ಮೋದಿ ಇದ್ದರು. 2014ರಿಂದ 2026ವರೆಗೂ ನರೇಂದ್ರ ಮೋದಿ ಅವರೇ ಇದ್ದಾರೆ. ಅದೇ ಸಿದ್ಧಾಂತವನ್ನು ಇಟ್ಕೊಂಡು ಕೆಲಸ ಮಾಡ್ತಾ ಇದ್ದಾರೆ ಮತ್ತು ಯಾವತ್ತೂ ಸೇವಾ ತತ್ಪರರಾಗೇ ಇರ್ತಾರೆ. ಅದರಲ್ಲಿ ಏನು ವ್ಯತ್ಯಾಸ ಅಲ್ಲ. ಆದರೆ 2021ರಲ್ಲಿ ಸಾಧ್ಯ ಆಗದೇ ಇದ್ದದ್ದು 2026ರಲ್ಲಿ ಯಾಕೆ ಸಾಧ್ಯ ಆಯಿತು ನೋಡಿ. ಆವಾಗಲೂ ಇದೇ ಹೋರಾಟ ಮಾಡಿದರು. ಆವಾಗಲೂ ನಾನು ಇದೇ ರೀತಿ ವಿಡಿಯೋ ಮಾಡ್ತಾಯಿದ್ದೆ. ನೀವು ರವೀಂದ್ರ ಜೋಶಿ ಕ್ರಿಯೇಷನ್ಸ್ ಚಾನಲ್ಗೆ ಹೋಗಿ ಓಲ್ಡೆಸ್ಟ್ ವಿಡಿಯೋಸ್ ಅಂತ ಹಾಕಿ 2021ರ ವಿಡಿಯೋಗಳನ್ನು ನೋಡಿ. ನೀವು ಪಶ್ಚಿಮ ಬಂಗಾಳ ಚುನಾವಣೆ ಬಗ್ಗೆ ಅವತ್ತು ಮಾತಾಡಿದ್ದೀನಿ. ಏನು ಮಾತಾಡಿದ್ದೀನಿ ಅಂತ ನಿಮ್ಗೆ ಸ್ಪಷ್ಟವಾಗಿ ಗೊತ್ತಾಗುತ್ತೆ. ಆದರೆ ಯಾವ ನುಸುಳುಕೋರರಿಂದ ಆವೃತವಾದಂಥ, ಮಲೈನಾದಂಥ, ಮಾಲ್ ಪ್ರಾಕ್ಟೀಸ್ ಇದ್ದಂಥ ಚುನಾವಣಾ ಪ್ರಕ್ರಿಯೆ ಬದಲಾಗಿ ಎಲ್ಲರೂ ಮತ ಹಾಕುವಂಥ ಒಂದು ವಾತಾವರಣ ಸೃಷ್ಟಿ ಆಯ್ತಲ್ಲ, ಅದರಿಂದಾಗಿ ಪಶ್ಚಿಮ ಬಂಗಾಳದಲ್ಲಿ ಇಂಥದ್ದೊಂದು ದೊಡ್ಡ ಪರ್ವ ಶುರುವಾಯಿತು. ಇಲ್ಲದೆ ಹೋಗಿದ್ರೆ ಸಾಧ್ಯವೇ ಇರಲಿಲ್ಲ. ಈ ಸಲನೂ ಅದೇ ರೀತಿಯ ರಿಸಲ್ಟ್ ಬರೋದು. ನೀವು ಎಷ್ಟೇ ಬಾಯ್ ಬಡ್ಕೊಳ್ರಿ, ಎಷ್ಟೇ ನರೇಂದ್ರ ಮೋದಿ ಭಾಷಣ ಮಾಡಲಿ, ಎಷ್ಟೇ ಅಮಿತ್ ಶಾ ಮಾಡಲಿ, ಎಷ್ಟೇ ಯೋಗಿ ಬರಲಿ, ಈ ನುಸುಳುಕೋರನ್ನ ಒದ್ದೋಡಿಸುವಂಥ ಅವರ SIR ಮೂಲಕ ಅವ್ರನ್ನೆಲ್ಲ ಶೋಧಿಸುವ ಕೆಲಸ ಮಾಡದೆ ಹೋಗಿದರೆ ಈ ಬಾರಿಯೂ ಅದೇ ಫಲಿತಾಂಶವನ್ನು ನೀವು ನೋಡಬೇಕಾಗಿತ್ತು. ಒಂದು ವಿಡಿಯೋ ನೋಡಿದೆ ಸ್ವಾಮಿ. ಆ ವಿಡಿಯೋದಲ್ಲಿ ಒಂದು ಲಾರಿ ಬರುತ್ತೆ, ಒಂದು ಕುರ್ಚಿ ಹಾಕ್ಕೊಂಡಿದ್ದಾನೆ, ಈ ಇಬ್ಬರು ಹುಡುಗರು ನಿಂತಿದ್ದಾರೆ. ನಿಂತು ಒಂದು ರಿಸೀಟ್ ಬುಕ್ ಹಿಡ್ಕೊಂಡಿದ್ದಾರೆ. ದುಡ್ಡು ಕೊಡು ಅಂತ ಕೇಳ್ತಾನೆ. ಅಭಿ ಕ್ಯೂಂದು ಸರ್ಕಾರ ಬದಲ್ಗಯಾನ ಅಂತ ನಾವು ಡ್ರೈವರ್ ಕೆಳಗಿಳಿದವನು. ಹಾಂ ಜಾವ್ ಅಂತಾನೆ. 1800 ಈ ರೀತಿ ನಕಲಿ ಅನಧಿಕೃತವಾದಂಥ ಟೋಲ್ ಬೂತ್ಗಳನ್ನು TMC ಗೂಂಡಾಗಳು ಹೊಂದಿದ್ರು. 1800, ಒಂದಲ್ಲ ಎರಡಲ್ಲ. ಇವತ್ತು ಒಂದು ಅಧಿಕಾರಿ ಟ್ವೀಟ್ ಮಾಡಿದ್ದಾರೆ, ಲೀಪ್ ಆ್ಯಂಡ್ ಬೌನ್ಸ್ ಅನ್ನುವಂಥ ಪ್ರದೇಶದಲ್ಲಿ ಅಭಿಷೇಕ್ ಬ್ಯಾನರ್ಜಿಯ 24 ಆಸ್ತಿಗಳಿದ್ದಾವೆ, ಅದರ ಮಾಹಿತಿಯನ್ನು ನಾನು ಇಡಿ ಕೊಡ್ತಾ ಇದ್ದೀನಿ ಅಂತ ಟ್ವೀಟ್ ಮಾಡಿದ್ದಾರೆ. ಒಂದು ಪ್ರದೇಶದಲ್ಲಿ ಹೇಳಿದ್ರು ಲೀಪ್ ಆ್ಯಂಡ್ ಬೌನ್ಸ್ ಅನ್ನುವಂಥ 24 ಆಸ್ತಿ ಒಬ್ಬ ಮನುಷ್ಯಂದು, ಅಭಿಷೇಕ್ ಬ್ಯಾನರ್ಜಿ. ಎಂಥ ವಿಚಿತ್ರ, ಏನು ಮಾಡಲಿಕ್ಕೆ ಹೋಗಿದ್ರು ಇವರು ಅಂತ
ನೀವು ಹೌಡಾ ಸ್ಟೇಷನ್ ಭಾಳಷ್ಟು ಜನ ನೋಡಿದಿರೋಲ್ಲ ನಂಗೆ ಗೊತ್ತಿಲ್ಲ. ಹೌಡಾ ಸ್ಟೇಷನ್ ಹೋಗಲಿಕ್ಕೆ ನನಗೆ ನನ್ನ ಹೋಟೆಲ್ ರೂಮಿಂದ ಸಂಜೆ 6 ಗಂಟೆಗೆ ಬಿಟ್ಟವನು ಒಳಗಡೆ ರೈಲ್ವೆ ಸ್ಟೇಷನ್ ಹೋಗ್ಲಿಕ್ಕೆ ರಾತ್ರಿ 9:30 ಆಯ್ತು. ನೀವು ಹೇಳಿದ್ರೆ ನಂಬೋದಿಲ್ಲ, ಇದು ವಾಸ್ತವವಾಗಿದ್ದದ್ದು ಉತ್ಪ್ರೇಕ್ಷೆ ಅಲ್ಲವೇ ಅಲ್ಲ. ಆ ರಸ್ತೆಯಲ್ಲಿ ಪಾಸ್ ಆಗಲಿಕ್ಕೆ ಆಗೋದಿಲ್ಲ ನಿಮಗೆ. ರಸ್ತೆಯಲ್ಲಿ ವ್ಯವಹಾರ, ರಸ್ತೆ ಅವ್ರದ್ದೇ, ನಮ್ದು ಅಲ್ವೇ ಅಲ್ಲ. ಯಾವ ವೆಹಿಕಲ್ಲು ಒಳಗೆ ಹೋಗಲ್ಲ, ನಿಮ್ಮ ಕಾರ್ಗಳಂತೂ ಹೋಗ್ಲಿಕ್ಕೆ ಸಾಧ್ಯವೇ ಇಲ್ಲ. ಆ ರೀತಿಯಾದಂಥ ಸಂಪೂರ್ಣವಾದಂಥ ಹಿಡಿತ, ಆ ರೀತಿಯಾದ ದಾದಾಗಿರಿ, ಗೂಂಡಾಗಿರಿ, ಎಲ್ಲಿ ಬೇಕಲ್ಲಿ ಏನು ಬೇಕಾದ ಮಾಡ್ಬೋದು. ಈ ದೇಶದ ಯಾವುದೇ ರೈಲ್ವೆ ಸ್ಟೇಷನ್ನು ಹಾಗಿಲ್ಲ. ದಿಲ್ಲಿಯ ನಿಜಾಮುದ್ದೀನಿಂದ ಹಿಡಿದು ಮುಂಬೈ ಸೆಂಟ್ರಲ್ ಸ್ಟೇಷನ್ನು, ವಿ ಟಿ ಸ್ಟೇಷನ್ ಯಾವುದರ ನೋಡ್ರಿ, ಎಲ್ಲಿಯೂ ಕೂಡ ಆ ರೀತಿ ರಸ್ತೆಯನ್ನು ಆಕ್ರಮಿಸಿಕೊಂಡಿರೋದು, ಜನ ಹೋಗಲಾರ್ದಂಗೆ ಮಾಡಿರೋದು, ಎಲ್ಲಿ ಬೇಕಲ್ಲಿ ಅಂಗಡಿ ಕಟ್ಟಿರೋದು, ಎಲ್ಲಿ ಬೇಕಲ್ಲಿ ವ್ಯಾಪಾರ ಮಳಿಗೆಗಳನ್ನು ಮಾಡ್ಕೊಂಡಿರೋದು, ಎಲ್ಲಿ ಬೇಕಲ್ಲಿ ಮಸೀದಿ ಮಾಡಿರೋದು, ಆ ಥರ ನೀವು ನೋಡ್ಲಿಕ್ಕೆ ಸಾಧ್ಯವೇ ಇಲ್ಲ. ಅದೆಲ್ಲವೂ ಕೂಡ ಹೌಡಾದಲ್ಲಿ. ಈಗ ಅದೆಲ್ಲವನ್ನ ತೆರವುಗೊಳಿಸಲಾಗಿದೆ. ಯಾಕಿಷ್ಟು ತರಾತುರಿ ಮಾಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ ತುಂಬ ಚೆನ್ನಾಗಿ ಗೊತ್ತಿದೆ. ಏನಂದರೆ, ಒಂದು ಸಲ ಕೇಂದ್ರದ ಭದ್ರತಾ ಸಿಬ್ಬಂದಿಯವರು ವಾಪಸ್ ಹೋದ ಮೇಲೆ ಇವರ ಆಟಾಟೋಪ ಮತ್ತೆ ಶುರುವಾಗ್ತದೆ. ಎಲ್ಲಿವರೆಗೂ ಅವರ ಕೈಯಲ್ಲಿ ಗನ್ನು, ಕೈಯಲ್ಲಿ ಛಡಿ ಇರುತ್ತೋ ಅಲ್ಲಿವರೆಗೂ ಹೇಳ್ದಂಗೆ ಕೇಳ್ಕೊಂಡು ಬಿದ್ದಿರ್ತಾರೆ. ಯಾವ ರೀತಿ ಅದನ್ನ ತೆರವುಗೊಳಿಸ್ತಾ ಇದ್ದಾರೆ ಅಂದರೆ, ಅದ್ರ ಮೇಲೆ ಬ್ಲ್ಯಾಕ್ ಕಲರ್ದು ಈ ಪ್ಲಾಸ್ಟಿಕ್ ಪೇಪರ್ ಹಾಕಿ ಹಗ್ಗ ಕಟ್ಟಿ ಅಂಗಡಿ ಇದನ್ನು ಗಾಡಿಗಳನ್ನ ತಳ್ಕೊಂಡು ಹೋಗ್ತಾರಲ್ಲ, ಅಂಥ ಗಾಡಿಗಳನ್ನೆಲ್ಲ ಚಲ್ಲಾಪಿಲಿ ಬಿಸಾಕಿ ಲಾರಿನಲ್ಲಿ ಕಲ್ಕತ್ತಾ ಕಾರ್ಪೊರೇಷನ್ ಅವ್ರಿಗೆ ಎತ್ಕೊಂಡು ಹೋಗ್ತಾ ಇದ್ದಾರೆ ಹೌಡಾದಿಂದ. ಕೇವಲ ಹೌಡಾಗೆ ಮಾತ್ರ ಸೀಮಿದ್ದಾರೆ. ಡೈಮಂಡ್ ಹಾರ್ಬರು, ಹೌಡಾ, ಆಮೇಲೆ ಬದವಾನು, ಆಸನ್ಸೋಲು, ಈ ಎಲ್ಲ ಸ್ಟೇಷನ್ನಲ್ಲಿ ಇದೇ ಕತೆ. ಎಲ್ಲೆಲ್ಲಿ ಇದೆ ಈ ರೀತಿಯಾದಂಥ ಆಕ್ರಮಣ. ಈಗ ಅದಕ್ಕೆ ಮುಕ್ತಿ ಸಿಗುವ ಹಾಗೆ ಒಂದೊಂದಾಗಿ ಖಾಲಿ ಮಾಡ್ತಾ ಇದ್ದಾರೆ. ಮೊನ್ನೆ ಒಂದು ಗಲಾಟೆ ಆಯ್ತು ನಿಮ್ಗೆ, ಆಸನ್ಸೋಲ್ದು ಪೊಲೀಸ್ ಚೌಕಿ ಮೇಲೆ ಅಟ್ಯಾಕ್ ಮಾಡಿದ್ದು. ಅದು ಭಾರತ ದೇಶದ ಎಲ್ಲ ಚಾನಲ್ನಲ್ಲಿ ದೊಡ್ಡದಾಗಿ ಬಿಂಬಿಸಲಾಗ್ತಾ ಇದೆ. ಏನಂದರೆ, ಇಷ್ಟು ದೊಡ್ಡ ಮಟ್ಟದ ಗಲಾಟೆಯನ್ನು ಮುಸಲ್ಮಾನರು ಕೆರಳಿಕೊಂಡು ಸರ್ಕಾರದ ಮೇಲೆ ಮುಗಿಬಿದ್ದಾರೆ. ಏನು ಮಾಡ್ತಾ ಇದ್ದಾರೆ ಸುವೇಂದು ಅಧಿಕಾರಿ? ಸರ್ಕಾರ ಬಂದ ತಕ್ಷಣ ಪೊಲೀಸ್ ಸ್ಟೇಷನ್ಗೆ ಬೆಂಕಿ ಹಚ್ಚಿದಾರಲ್ಲ. ಇವರೆಲ್ಲ ಭಾರತೀಯ ಜನತಾ ಪಾರ್ಟಿ, ಅಮಿತ್ ಶಾ, ನರೇಂದ್ರ ಮೋದಿ ಇಷ್ಟೆಲ್ಲ ಮಾತಾಡ್ತಾ ಇದ್ರು. ಹೇಗೆ ಈ ರೀತಿಯಾದಂಥ ಉದ್ವಿಗ್ನತೆ ಸಂಭವಿಸ್ತೀವಿ? ಸ್ವಾಮಿ, ಒಳಗಡೆ ಅವರು ಬೆಂಕಿ ಇಟ್ಕೊಂಡು ಕೂತಿದ್ದಾರೆ, ಅವಕಾಶಕ್ಕಾಗಿ ಕಾಯ್ತಾ ಇದ್ದಾರೆ. ಎಲ್ಲೋ ಒಂದು ಕಡೆ ಟ್ರೇಲರ್ ಮಾಡ್ತಾರೆ, ನೋಡೋಣ ಒಂದು ಕಡೆ ಕಲ್ಲು ಹೊಡೆದು ನೋಡೋಣ ಅಂತ. ಒದ್ದು ಒಳಗಡೆ ಹಾಕಿದ ಕೂಡಲೇ ಅವರ ಇಡೀ ಕುಟುಂಬದವರು ಎಚ್ಚರಗೊಳ್ತಾರೆ. ಒಂದು ಮನೆಯಲ್ಲಿರುವಂಥ 13 ಮಕ್ಕಳಲ್ಲಿ 10 ಮಕ್ಕಳಲ್ಲಿ ಇಬ್ಬರು ಒಳಗಡೆ ಹೋಗಿ ಎಲ್ಲಿದ್ದಾರೆ ಅಂತ ಗೊತ್ತಾಗಲಾರ್ದಂಗೆ ಆದಾಗ ಉಳಿದ ಜನ ಏನಿದ್ದಾರೆ ಮನೆಯವರು, ಅವರು ಎಚ್ಚರ ಆಗ್ತಾರೆ. ಸುವೇಂದು ಅಧಿಕಾರಿ ಆ ಕೆಲಸವನ್ನು ಮಾಡಿದರು. ಅಷ್ಟೇ ಅಲ್ಲ, ಯಾರ್ಯಾರು ಅಲ್ಲಿ ಗಲಾಟೆ ಮಾಡಿದಾರೋ ಅವ್ರನ್ನ ಒಬ್ಬೊಬ್ಬರನ್ನಾಗಿ ಎಳ್ಕೊಂಡು ಹೋಗುವಂಥ ವಿಡಿಯೋಗಳನ್ನು ಪಶ್ಚಿಮ ಬಂಗಾಳದ ಸರ್ಕಾರದ ಅಫಿಷಿಯಲ್ ಸೈಟಲ್ಲಿ ಅದರ ವಿಡಿಯೋಗಳನ್ನು ಹರಿಬಿಡಲಾಯಿತು. ನೀವು ಉತ್ತರ ಪ್ರದೇಶದ್ದು ನೋಡಿದ್ದೀರಿ ಅನ್ಕೋತೀನಿ. ಒಂದು ವಿಡಿಯೋ ಬಿಡುಗಡೆ ಮಾಡ್ತಾರೆ UP ಪೊಲೀಸವರು. ಏನಂದರೆ, ಫಸ್ಟ್ ವಿಡಿಯೋ ಏನಂದರೆ, ಆತ ಯೋಗಿ ಆದಿತ್ಯನಾಥ್ ಬಗ್ಗೆ ಅಥವಾ ಹಿಂದೂ ಧರ್ಮದ ಬಗ್ಗೆ ಅಥವಾ ಯಾವುದೇ ಒಂದು ಅಸಂವಿಧಾನಿಕವಾದಂಥ ದಾದಾಗಿರಿಯ ಮಾತುಗಳನ್ನ ಆಡಿದ್ದನ್ನು ಫಸ್ಟ್ ವಿಡಿಯೋದಲ್ಲಿ. ಎರಡನೇ ವಿಡಿಯೋ, ಅದೇ ವ್ಯಕ್ತಿ ಪೊಲೀಸ್ ಸ್ಟೇಷನ್ ಹೊರಗಡೆ ಕುಂಟುಕೊಂಡು ಬರ್ತಾ ಇರ್ತಾನೆ, ಅವನಿಗೊಬ್ಬ ಪೊಲೀಸ್ ಸಾಥಿ ಕೊಡ್ತಾ ಇರ್ತಾನೆ. ಅಂದರೆ ಆಪರೇಷನ್ ಲಂಗಡ ಅನ್ನೋದನ್ನು ನಾನು ಯಾವ ರೀತಿ ಮಾಡಿ ತೋರಿಸ್ತೀನಿ ಅಂತ ಯೋಗಿ ಆದಿತ್ಯನಾಥ್ ಮಾಡಿದ್ದು. ಎಷ್ಟು ಜನರಿಗೆ? 12,000 ಜನರಿಗೆ ಉತ್ತರ ಪ್ರದೇಶದಲ್ಲಿ. ಈಗ ಪಶ್ಚಿಮ ಬಂಗಾಳದ ಸರ್ಕಾರದವರು ಅದನ್ನು ಮಾಡ್ತಾ ಇದ್ದಾರೆ. ಏನಂದರೆ, ನೀವಾಗಿಯೇ ಸರಿ ಹೋಗಲಿಲ್ಲ ಅಂದರೆ ಸರಿ ಮಾಡೋದು ನಮಗೆ ತುಂಬ ಚೆನ್ನಾಗಿ ಗೊತ್ತಿದೆ. ನಾವು ಅಭಿಷೇಕ್ ಬ್ಯಾನರ್ಜಿಯನ್ನೇ ಬಿಡ್ತಾ ಇಲ್ಲ ಅಂದಮೇಲೆ ನಿನ್ನ ಬಿಡೋ ಪ್ರಶ್ನೆಯೇ ಬರೋದಿಲ್ಲ ಅಂತ. ಈ ಮಧ್ಯೆ ಒಂದು ದೊಡ್ಡ ಬೆಳವಣಿಗೆ ಆಗ್ತಾ ಇದೆ. ಏನಂದರೆ, 21ನೇ ತಾರೀಕಿಗೆ ಚುನಾವಣೆ ಇದೆ. ಫಾಲ್ಟಾ ಒಂದು ಸಲ ಮರುಮತದಾನ ಆಯಿತು, ಮತ್ತೆ ಗಲಾಟೆ ಆಯಿತು, ಕೊನೆಗೆ ದಿನಾಂಕವನ್ನೇ ಚುನಾವಣಾ ಆಯೋಗ ಬದಲಿಸಿಬಿಡ್ತು. ಫಾಲ್ಟಾ ಅನ್ನೋದು ಸುವೇಂದು ಅಧಿಕಾರಿಯ ಭದ್ರಕೋಟೆ, ಡೈಮಂಡ್ ಹಾರ್ಬರ್. ಅಲ್ಲಿ ಚುನಾವಣೆಯನ್ನು ಗೆಲ್ಲಲೇಬೇಕು. ಈಗ ತನ್ನ ಅಸ್ತಿತ್ವದ ಪ್ರಶ್ನೆ ಮಮತಾ ಬೇಗಂಗೂ ಅಭಿಷೇಕ್ ಬ್ಯಾನರ್ಜಿಗೂ. ಸಮಸ್ಯೆ ಆಗಿರೋದೇನು ಪಶ್ಚಿಮ ಬಂಗಾಳದಲ್ಲಿ ಅಂದರೆ, ಚುನಾವಣೆ ಸೋಲೋದು ಗೆಲ್ಲೋದು ಬೇರೆ ವಿಚಾರ, ಒಂದು ನರೇಟಿವ್ ಪ್ರೊಪಗಾಂಡ ಸೃಷ್ಟಿಯಾಗಿದೆ. ನೀವು ಅಲ್ಲಿ ಯಾವುದೋ ಡಿಸ್ಕೋಟ್ DJ ಯಾವುದೋ ಒಂದು ಕ್ಲಬ್ಬಿಗೆ ಹೋದರೆ ನಿಮಗೆ ಹಂಬ ಹಂಬ ರುಂಬ ರುಂಬ ಹಂಬ ಹಂಬ ಅಂತ ಈ ಮಮತಾ ಬೇಗಂ ಹಾಡಿರೋ ಹಾಡನ್ನು ಡಿಸ್ಕೋ ಹಾಡನ್ನಾಗಿ ಮಾಡಿ ಎಲ್ಲ ಕಡೆ ವೈರಲ್ ಮಾಡಲಾಗ್ತಾ ಇದೆ. ನೀವು ಯಾವುದೇ ಸೋಷಿಯಲ್ ಮೀಡಿಯಾ ಪಶ್ಚಿಮ ಬಂಗಾಳದ ನೀವು ನೋಡಿದರೆ ಈ ಹಂಬ ಹಂಬ ರುಂಬ ರುಂಬ ಅಂತ ಹಾಡಿರೋ ಹಾಡು ಎಲ್ಲ ಕಡೆ DJನಲ್ಲಿ ಡಿಸ್ಕೋದಲ್ಲಿ ಅದನ್ನು ಆಲ್ಟ್ರ್ ಮಾಡಿ ಅತ್ಯಂತ ಇವತ್ತಿನ ಕಾಲಘಟ್ಟಕ್ಕೆ ಹೇಗೆ ಬೇಕೋ ಹಾಗೆ ಮಾಡಿ ಅದನ್ನ ವೈರಲ್ ಮಾಡ್ತಾ ಇದ್ದಾರೆ. ಇನ್ನೊಂದು ಕಡೆ PC ಚೋರ್ ಭಾಯ್ ಪೋಪ್ ಚೋರ್.
ಪಿ ಸಿ ಚೋರ್ ಭಾಯ್ಪೋ ಚೋರ್ ಅನ್ನೋದನ್ನು ಹಾಡನ್ನಾಗಿ ಮಾಡಲಾಗಿದೆ. ಈ ಹಾಡು ಕೂಡ ವೈರಲ್ ಆಗ್ತಾ ಇದೆ. ಏನನ್ನ ಸೃಷ್ಟಿ ಮಾಡಿದೆ ಅಂದರೆ ಇದು ಮಮತಾ ಬೇಗಂ ಅವರ ಆಡಳಿತ ಮುಗಿತು, ಪತನ ಆಯಿತು ಅನ್ನುವುದರ ಸಂಕೇತ ಇದು. ಈ ಚುನಾವಣೆಯಲ್ಲಿ ಇವರು ವಾಪಸ್ಸಾಗಿ ಕಾರ್ಯಕರ್ತರನ್ನ ಮತ್ತೆ ಸಂಘಟಿಸಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿ ಅಲ್ಲಿ ನಿರ್ಮಾಣ ಆಗಿಬಿಟ್ಟಿದೆ. ಅಲ್ಲಿಯ ಭದ್ರತಾ ಸಿಬ್ಬಂದಿ, ಸರ್ಕಾರ ಅಷ್ಟು ಬಂದೋಬಸ್ತನ್ನು ಮಾಡಿಬಿಟ್ಟಿದೆ. ಈ ಚುನಾವಣೆಯಲ್ಲಿ ಗೆಲ್ಲಬೇಕು, ಗೆಲ್ಲಲಿಕ್ಕೆ ಸಾಧ್ಯ ಆಗಲಾರದಂಥ ಸ್ಥಿತಿ ಇದೆ. ಭಾರತೀಯ ಜನತಾ ಪಾರ್ಟಿ ಸುವೇಂದು ಅಧಿಕಾರಿ ಆ ಕಾನ್ಸ್ಟಿಟ್ಯೂಯೆನ್ಸಿಯನ್ನು ಸೋತರೂ ಕೂಡ ಸರ್ಕಾರಕ್ಕೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಆದರೆ ಮಮತಾ ಬೇಗಂಗೆ ಸೋತ್ರೆ ಮತ್ತೊಂದು ದೊಡ್ಡ ಹೊಡೆತ. ಮತ್ತು ಮಮತಾ ಬೇಗಂ ಉಪಚುನಾವಣೆಯ ಮೂಲಕ ಮತ್ತೆ ಎಲ್ಲಾದರೂ ಚುನಾವಣೆ ನಿಲ್ಲಬೇಕು ಅಂದರೆ ಎಲ್ಲಿ ಸುವೇಂದು ಅಧಿಕಾರಿ ಬಂದು ಮತ್ತೆ ತನ್ನ ಎದುರುಗಡೆ ಚುನಾವಣೆ ನಿಲ್ತಾನ ಅನ್ನುವಂಥ ಭಯ ಆಕೆಯನ್ನು ಕಾಡ್ತಾ ಇದೆ. ಪಶ್ಚಿಮ ಬಂಗಾಳಕ್ಕೆ ಸಂಬಂಧಪಟ್ಟ ಹಾಗೆ ಒಂದು 4-5 ಸಂಚಿಕೆಗೆ ಮಾಡುವಷ್ಟು ವಿಷಯ ಇದೆ. ಮುಂದಿನ ಸಂಚಿಕೆಯಲ್ಲಿ ಮತ್ತೆ ಮಾತಾಡ್ತೀನಿ. ಸಂಚಿಕೆ ಹೇಗೆ ಅನ್ನಿಸ್ತು ದಯವಿಟ್ಟು ತಿಳಿಸಿ. ನಮ್ಮ ಮುಕ್ತ ಪತ್ರಿಕೋದ್ಯಮಕ್ಕೆ ದಯವಿಟ್ಟು ಆರ್ಥಿಕವಾಗಿ ಬೆಂಗಾವಲಾಗಿ ನಮಸ್ಕಾರ.